ತುಲಾರಾಶಿ ಅವರು ಇವತ್ತಿಂದನೇ ನೋಡ್ಕೊಳ್ಳಿ ನಿಮ್ಮ ಮನೆಗಳಲ್ಲಿ ಬೇಡದೇ ಇರೋ ಕಾಂಟ್ರವರ್ಸಿಗಳು, ಬೇಡದೇ ಇರೋ ತಲೆನೋವು ನಮ್ಮನೆಗೇ ಬರ್ತಾ ಇರುತ್ತೆ. ಮತ್ತು ಅಕ್ಕಪಕ್ಕದ ಮನೆಗಳಲ್ಲಿರೋ ನೆಗೆಟಿವ್ಸ್ ಕೂಡ ನಿಮ್ಮ ಮನೆಗೆ ಬರುತ್ತೆ. ಮೂಲೆಯಲ್ಲೂ ನಾವು ಕೊಡುವಂಥ ಸ್ಟೋನು, ವಾಸ್ತು ಸ್ಟೋನ್ ಆಗಿರ್ಬೋದು, ಅಥವಾ ನಾವು ಮಾಡುವಂಥ ವಾಸ್ತು ಪರಿಹಾರ ಆಗಿರ್ಬೋದು, ಅದನ್ನು ಮಾಡಿಸ್ಕೊಳ್ಳಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ನೋಡಿ, ಈ ಥರ ಸ್ಟೆಪ್ಸು, ಲಿಫ್ಟು ಈ ಥರ ಇದ್ದರೆ ಅಗ್ನಿಮೂಲೆಯಲ್ಲಿ, ಅದು ತುಲಾರಾಶಿಯವ್ರಿಗೆ ಈ ಥರ ಇದ್ದಾಗ ಸರಿಸುಮಾರು ಮನೆ ಕಟ್ಬಿಟ್ಟಿರ್ತೀರ, 3 ವರ್ಷ ಆದಮೇಲೆ 3ರಿಂದ 9 ವರ್ಷಕ್ಕೆ, 9 ವರ್ಷದ ಒಳಗಡೆ ಏನಾದರೂ ಒಂದು ಪ್ರಾಬ್ಲಮ್ ಕೊನೆಗೆ ಮನೇಲಿ ಒಬ್ಬೊಬ್ಬರಿಗೆ ಪ್ರಾಬ್ಲಮ್ ಜಾಸ್ತಿಯಾಗಿ ಹೆಲ್ತ್ ಅಪ್ಸೆಟ್ ಆಗಿ ಖಂಡಿತವಾಗ್ಲೂ ಮನೇಲಿರೋ ದೊಡ್ಡವ್ರನ್ನ ಅಥವಾ ಮನೆ ಯಜಮಾನನ್ನು ನಾವು ಕಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಈ ಥರ ಇರೋರು ಖಂಡಿತ ದಯವಿಟ್ಟು ಹೇಳ್ತೀನಿ, ನಿಮ್ಮ ಮನೆ ವಾಸ್ತು ನೋಡ್ಕೊಳ್ಳಿ. ಫಸ್ಟ್ ಆಫ್ ಆಲು ತುಲಾರಾಶಿಯವರು ಅಗ್ನಿಮೂಲೆನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮನೆಗೆ ನೀವು ವಾಸ್ತು ಮಾಡಿಸ್ಕೊಳ್ಳಿ. ಮೂಲೆಗೂ ವಾಸ್ತು ಸ್ಟೋನ್ಸನ್ನು ಅಳವಡಿಸಿ. ಇಲ್ಲಾಂದರೆ ತುಂಬ ಪ್ರಾಬ್ಲಮ್ಗೆ ಒಳಗಾಗ್ತೀರಾ. ಅದು ತುಲಾರಾಶಿಯವ್ರಿಗೆ ಇದು ಖಂಡಿತ ಇದು ನಡೆಯುತ್ತೆ. ಮತ್ತು 3 and 7 ಕಾಂಬಿನೇಷನು ನಾಳೆ ನೋಡಿ ಎಲ್ಲ ಟೋಟಲ್ ಮಾಡಿದ್ರೆ 3 and 7 ಕಾಂಬಿನೇಷನ್ ಇರುತ್ತೆ. ಸೊ 3 and 7 ಅಂದರೆ 3 and 7 ಕಾಂಬಿನೇಷನ್ವರೆಗೂ ಬರೋಣ. ಆದರೆ 3 and 1 ಕಾಂಬಿನೇಷನ್ ಇರೋರಿಗೆ ಏನೇನು 3 ಅಂತಂದರೆ ನೋಡಿ, 3, 12, 21, 30ನೇ ತಾರೀಕು ಹುಟ್ಟಿರೋರು ನಾಳೆ ಅವ್ರದ್ದೇ ಡೇಟ್ ಆಗಿರುತ್ತೆ. ಅದರಲ್ಲೂ ಕೂಡ 3 and 1 ಕಾಂಬಿನೇಷನ್ ಅವರು ವಿಪರೀತ ರಾಜಯೋಗ. ಅವ್ರಿಗೆ ಯಾರ್ಯಾರೆಲ್ಲ ಟೋಟಲ್ ಮಾಡಿದಾಗ ನೀವು ಎಷ್ಟನೇ ತಾರೀಕು ಹುಟ್ಟಿರ್ತೀರ ಅದೆಲ್ಲ ಟೋಟಲ್ ಮಾಡಿದಾಗ ಏನು ಬರುತ್ತೋ ಅದನ್ನೇ ಸೇರಿಸಿದ್ರೆ 3 and 1 ಕಾಂಬಿನೇಷನ್ ಆಗುತ್ತೆ. ಅವ್ರಿಗೆ ಆ ಕಾಂಬಿನೇಷನ್ನಲ್ಲಿ ಹುಟ್ಟಿರೋರಿಗೆ ವಿಪರೀತ ರಾಜಯೋಗ, ತುಂಬ ಶ್ರೀಮಂತರಾಗಿರ್ತಾರೆ. ಆದರೆ ಬೇರೆ ಕ್ಯಾಸ್ಟಲ್ಲಿ ಮದುವೆ ಆಗೋದು ಖಂಡಿತ ಇವ್ರ ಲೈಫಲ್ಲಿ ನಡೆಯುತ್ತೆ. ಅಥವಾ ಬೇರೆ ಕ್ಯಾಸ್ಟು ಫ್ರೆಂಡ್ಸ್ ಆಗೋದು, ಬೇರೆ ಕ್ಯಾಸ್ಟು ಬೇರೆ ಊರವರು, ಬೇರೆ ಒಂದು ರಾಜ್ಯದವರು, ಅಥವಾ ಬೇರೆ ಕ್ಯಾಸ್ಟ್ ಅವರು, ಬೇರೆ ದೇಶದವ್ರ ಜೊತೆ ಬಿಸ್ನೆಸ್ನ ಮಾಡೋದು, ಈ ರೀತಿ ಸಂಬಂಧವನ್ನು ಬೆಳೆಸ್ಕೊಳ್ಳೋ ಅಂಥದ್ದು ಇದೆಲ್ಲವೂ ಕೂಡ ಆಗುತ್ತೆ. ಮತ್ತು ಚಿಕ್ಕ ವಯಸ್ಸಲ್ಲೇ ಇವರು ಅತಿ ಚಿಕ್ಕ ವಯಸ್ಸಿಗೆ ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಿಡ್ತಾರೆ. ಚಿಕ್ಕ ವಯಸ್ಸಿಗೆ 3 and 1 ಕಾಂಬಿನೇಷನು ಚಿಕ್ಕ ವಯಸ್ಸಿಗೆ ಲವ್ ಮ್ಯಾರೇಜ್ ಮಾಡ್ಕೊಳ್ಳೋದು, ಅಥವಾ ಚಿಕ್ಕ ವಯಸ್ಸಿಗೆ ಪ್ರೀತಿಯಲ್ಲಿ ಬೀಳೋದು, ಇದರಿಂದ ಕೆರಿಯರ್ನ ಕೂಡ ಹಾಳು ಮಾಡ್ಕೊಳ್ಳೋದು, ವಿದ್ಯೆ ಬುದ್ಧಿಯನ್ನು ಬಿಟ್ಬಿಡ್ತಾರೆ. ಮತ್ತು ಸಾಧನೆ ಕಡೆ ಇದನ್ನು ಬಿಟ್ಬಿಡಬೇಕು. ಇದನ್ನು ಬಿಟ್ಟು 3 and 1 ಕಾಂಬಿನೇಷನ್ ಅವರು ಸಾಧನೆ ಕಡೆ ನಾವೇನೋ ಒಂದು ಮಾಡಬೇಕು, ನಾವೇನೋ ಒಂದು ಓದಬೇಕು, ಇಲ್ಲ ಏನೋ ಒಂದು ಎಕ್ಸಾಮ್ ಬರಬೇಕು, ಏನೋ ಒಂದು ಬಿಸ್ನೆಸ್ ಮಾಡಬೇಕು, ಇದೇ ಚಿಕ್ಕ ವಯಸ್ಸಿಗೆ ಈ ಥರದೊಂದು ಬಿಸ್ನೆಸ್ ಏನಾದರೂ ತಲೆಗೆ ಬಂತು ಅಂದರೆ ಅವ್ರಿಗಿಂತ ದೊಡ್ಡ ವ್ಯಕ್ತಿ ಯಾರೂ ಇರಲ್ಲ. ಅಷ್ಟು ಪಾಸಿಟಿವ್ ಆಗಿರ್ತಾರೆ, ಅಷ್ಟು ತಾಕತ್ತು ಅವ್ರಿಗಿರುತ್ತೆ 3 and 1 ಕಾಂಬಿನೇಷನು. ಉದಾಹರಣೆಗೆ ಶಿವಣ್ಣ ಅವ್ರದ್ದು 3 and 1 ಕಾಂಬಿನೇಷನ್ ಆಗಿರುತ್ತೆ. ಅವ್ರು ಹುಟ್ಟಿರೋದು ಅವರ ಡೇಟ್ ಆಫ್ ಬರ್ತು 3 ಮತ್ತು ಟೋಟಲ್ ಮಾಡಿದಾಗ 1 ಬರುತ್ತೆ. 3 and 1 ಕಾಂಬಿನೇಷನು. ಅದೇ ರೀತಿ 3 and 2 ಕಾಂಬಿನೇಷನು ಅಂದರೆ 3, 12, 20, 30ನೇ ತಾರೀಕು, 21, 30ನೇ ತಾರೀಕು ಹುಟ್ಟಿರೋರು ಟೋಟಲ್ ಮಾಡಿದಾಗ 2 ಬರುತ್ತೆ. 3 and 2 ಕಾಂಬಿನೇಷನ್ ಇದ್ದಾಗ ಅವರು ಅಷ್ಟೇ, ಅದು ವಿಪರೀತ ರಾಜಯೋಗದ ಡೇಟು, ಗುರು ಮತ್ತು ಚಂದ್ರ. ಸೊ ಇವರು ಅತಿ ಹೆಚ್ಚು ವಿದೇಶದಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಥವಾ ಇಲ್ಲೇ ಇದ್ಕೊಂಡು ಬೇರೆ ದೇಶಕ್ಕೆ ಕೆಲಸ ಮಾಡೋವಂಥ ಒಂದು ಆಪರ್ಚುನಿಟಿ. ಬೇರೆ ದೇಶಕ್ಕೆ ಕೆಲಸ ಅಂದರೆ ದುಡ್ಡು ಜಾಸ್ತಿ. ಸೊ ಅಲ್ಲೋಗಿ ಕೆಲಸ ಮಾಡೋದು, ಅಲ್ಲಿ ದೊಡ್ಡ ದೊಡ್ಡ ಮನೆಗಳು ತೊಗೊಳ್ಳೋದು, ಅಥವಾ ಅಲ್ಲಿಂದ ಇಲ್ಲಿಗೆ ರಫ್ತು ದುಡ್ಡನ್ನು ಕಳಿಸೋದು, ಎಲ್ಲ ಒಂದು ಕಡೆ ಒಂದು ದೊಡ್ಡ ವ್ಯಕ್ತಿ ಆಗಿರ್ತಾರೆ. ಅವರು ದುಡ್ಡು ಕಾಸಲ್ಲೂ ತುಂಬ ಚೆನ್ನಾಗಿರ್ತಾರೆ, ಮತ್ತು ಸ್ಟ್ಯಾಂಡರ್ಡ್ ವ್ಯಕ್ತಿ ಆಗ್ತಾರೆ ಅವರು. ಅಂದರೆ ಏನಂದರೆ ಅವ್ರು ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಚಂದ್ರ ಮನಸ್ಕಾರಕ ಬೇರೆ. 3 and 2 ಅವರು ಸ್ವಲ್ಪ ಕೋಪ ಕಮ್ಮಿ ಮಾಡಿಕೊಂಡ್ರೆ ಸಿಕ್ಕಾಪಟ್ಟೆ ತುಂಬ ದೊಡ್ಡ ವ್ಯಕ್ತಿ ಆಗ್ತಾರೆ. ಮತ್ತು ಯೋಗ, ಧ್ಯಾನ, ಜ್ಞಾನ ಇದಕ್ಕೆ ಅಳವಡಿಸ್ಕೋಬೇಕಾಗತ್ತೆ 3 and 2 ಕಾಂಬಿನೇಷನ್ ಅವರು. ಹಾಗೇನಾದರೂ ಇದ್ದರೆ ಅವ್ರಿಗಿಂತ ಒಳ್ಳೆ ವ್ಯಕ್ತಿ ಯಾರೂ ಇರಲ್ಲ. ಮತ್ತು ಅವರು ಎಲ್ರಿಗೂ ಕನೆಕ್ಟ್ ಆಗುವಂಥ ವ್ಯಕ್ತಿ ಆಗಿರ್ತಾರೆ. ಯಾಕೆಂದರೆ ಅಲ್ಲಿ 2 ಕೂಡ ಇರೋದ್ರಿಂದ 3 and 2 ಕಾಂಬಿನೇಷನು ಎಲ್ರಿಗೂ ಬೇಗ ಅವರು ಕನೆಕ್ಟ್ ಆಗ್ತಾರೆ.